ಡಿಕೆಶಿ ಕಾಲದಲ್ಲಿ ಸಿದ್ದು ಆಪ್ತರಿಗೆ ಇದೆಂಥ ಕೇಡ್ಗಾಲ ಬಂದಿದೆಯಪ್ಪ. ಮಂತ್ರಿ ಆಗೋದಕ್ಕೆ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದವರು ಎಷ್ಟೋ ಜನ. ಸಿದ್ದು ಆಪ್ತರಿಗೆ ಕೇಡ್ಗಾಲ, ಚಾತಕ ಪಕ್ಷಿಗಳಂತೆ ಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದವರು ಎಷ್ಟೋ. ಪ್ರಬಲ ಖಾತೆ ಮೇಲೆ ಕಣ್ಣಿಟ್ಟು ಕಾಯ್ತಾ ಇದ್ದವರು ಎಷ್ಟು ಜನನು. ಸಿದ್ದು ಲಾಬಿ ಮಾಡಿದ್ರು ಕೂಡ ಮಹದೇವಪ್ಪಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಹೈಕಮಾಂಡ್ ಮುಂದೆ ಆಪ್ತರ ಪರ ಸಿದ್ದರಾಮಯ್ಯ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಲಾಬಿಗೆ ಹೈಕಮಾಂಡ್ ಮಣಿತಾ ಇಲ್ಲ. ಎಚ್.ಸಿ. ಮಹದೇವಪ್ಪ ಕಾರ್ಯನಿರ್ವಹಣೆ ಬಗ್ಗೆ ಅತೃಪ್ತಿ ಹೊರಹಾಕ್ತಾ ಇರುವಂಥದ್ದು. ಸಿದ್ದು ಸರ್ಕಾರ ಇದ್ದಾಗ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಸಿದ್ದು ಆಪ್ತರಿಗೆ ಈಗ ಶಾಕ್ ಎದುರು ಆಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ದರ್ಬಾರ್ ಫಿಕ್ಸ್. ಸಿದ್ದು ಲಾಬಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಯೂಸಸ್ ಇಲ್ಲ. ಮಹದೇವಪ್ಪಗೆ ಸಚಿವ ಸ್ಥಾನ ಸಿಗೋದಿಲ್ಲ. ಹೈಕಮಾಂಡ್ ಮುಂದೆ ಆಪ್ತರ ಲಾಬಿ ನಡೆಯುತ್ತಾ? ಡಿ.ಕೆ.ಶಿ ಕಾಲದಲ್ಲಿ ಸಿದ್ದು ಆಪ್ತರಿಗೆ ಕೇಡುಗಾಲ ಶುರುವಾಗ್ತಾ ಇದೆಯಾ? ಹಾಗಾದ್ರೆ ಮಂತ್ರಿ ಆಗೋದಕ್ಕೆ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದವರ ಸಂಖ್ಯೆ ಎಷ್ಟೋ. ಪ್ರಬಲ ಖಾತೆ ಮೇಲೆ ಕಣ್ಣಿಟ್ಟು ಕಾಯ್ತಾ ಇದ್ದವರು ಎಷ್ಟೋ ಜನ. ಸಿದ್ದು ಆಪ್ತರಿಗೆಲ್ಲ ಶಾಕ್ ಕೊಡೋದಕ್ಕೆ ಮುಂದಾಗಿರುವಂತಹ ಡಿ.ಕೆ. ಶಿವಕುಮಾರ್ ಮೊದಲ ಪಟ್ಟಿಯಲ್ಲಿ ಮಾತ್ರವೇ ಸಿದ್ದರಾಮಯ್ಯ ಆಟ, ಎರಡನೇ ಪಟ್ಟಿಯಲ್ಲಿ ಇಲ್ಲ. ಹೈಕಮಾಂಡ್ ಮತ್ತೆ ಸಿದ್ದು ಕೋಟಾ ಇತ್ತು. ಮೊದಲನೇ ಪಟ್ಟಿಯಲ್ಲಿ ಸಚಿವ ಸಂಪುಟ ರಚನೆಯಲ್ಲಿ, ಬಟ್ ಎರಡನೇ ಲಿಸ್ಟ್ ಫೈನಲ್ ಆಗ್ತಾ ಇದೆ. ಸಿದ್ದು ಬಣದವರೇ, ಸಿದ್ದು ಅತ್ಯಾಪ್ತರಿಗೆ ಒಂದು ರೀತಿಯಾಗಿ ಕೇಡ್ಗಾಲವಾ ಅಂತ ಹೇಳಿಬಿಟ್ಟು ಡಿ.ಕೆ.ಶಿ ಆಲ್ಮೋಸ್ಟ್ ಆಲ್ ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡೋದು ಅಂತ ಹೇಳಿಬಿಟ್ಟಿದ್ದಾರೆ. ಸಿದ್ದು ಆಪ್ತರಿಗೆಲ್ಲ ಒಂದು ರೀತಿಯಾಗಿ ದೊಡ್ಡ ಶಾಕ್ ಕೊಡ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್. ಮಹದೇವಪ್ಪ ಮಾತ್ರ ಅಲ್ಲ, ರಾಯರೆಡ್ಡಿಗೂ ಕೂಡ ಬಿಗ್ ಶಾಕ್ ಒಂದು ರೀತಿಯಾಗಿ. 2013ರಿಂದ 2018 ಮಧ್ಯೆ ಶಿಕ್ಷಣ ಸಚಿವರಾಗಿದ್ದಂತಹ ರಾಯರೆಡ್ಡಿ, ಆದರೆ ಸಿದ್ದು 2.0 ಸರ್ಕಾರದಲ್ಲಿ ರಾಯರೆಡ್ಡಿಗೆ ಅವಕಾಶ ಸಿಕ್ಕಿಲ್ಲ. ಸೊ ಇಲ್ಲೇನಾದರೂ ಸಿಗುತ್ತಾ? ಈ ಬಾರಿ ರಾಯರೆಡ್ಡಿ ಮಂತ್ರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಹಠ ತೊಟ್ಟು ನಿಂತಿದ್ದಾರೆ. ಆದರೆ ರಾಯರೆಡ್ಡಿಯನ್ನ ಮಂತ್ರಿ ಮಾಡೋದಕ್ಕೆ ಹೈಕಮಾಂಡ್ ನಕಾರವನ್ನ ತೋರಿಸ್ತಾ ಇದೆ. ಮಹದೇವಪ್ಪ ಮಾತ್ರ ಅಲ್ಲ, ರಾಯರೆಡ್ಡಿಗೂ ಕೂಡ ಇದೊಂದು ರೀತಿಯಾಗಿ ಬಿಗ್ ಶಾಕ್ ಇದ್ದ ಹಾಗೆ. 2013ರಿಂದ 2018 ಮಧ್ಯೆ ಶಿಕ್ಷಣ ಸಚಿವರಾಗಿರ್ತಾರೆ. ಆದರೆ ಸಿದ್ದು 2.0 ಸರ್ಕಾರದಲ್ಲಿ ರಾಯರೆಡ್ಡಿಗೆ ಅವಕಾಶ ಸಿಗ್ತಾ ಇಲ್ಲ. ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅತ್ಯಾಪ್ತರಿಗೆ ಬಿಗ್ ಶಾಕ್ ಇದು. ಮೊದಲನೇ ಸಂಪುಟ ರಚನೆಯೇನು ಆಯಿತು. ಸೊ ಅಲ್ಲಿ ಹೈಕಮಾಂಡ್ ಮತ್ತು ಸಿದ್ದು ಕೋಟಾದವರೇ ಮೇಲ್ಗೈಯನ್ನು ಸಾಧಿಸಿದ್ರು. ಬಟ್ ಇಲ್ಲಿ ಎರಡನೇ ಸಂಪುಟ ರಚನೆಯಲ್ಲಿ ಹಾಗೆ ಆಗೋದಿಲ್ಲ ಅನ್ನುವಂಥ ಮಾತುಗಳ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಇಲ್ಲೇ ಡಿ.ಕೆ.ಶಿ ಗೇಮ್ ಪ್ಲಾನ್ ಮಾಡ್ತಾರೆ. ಅಂದರೆ ಆ ಹೊಸ ಮುಖಗಳಿಗೆ ಆದ್ಯತೆಯನ್ನು ನೀಡಬೇಕು ಮತ್ತು ಅವರ ಕೋಟ ಏನಿರುತ್ತೆ ಅದರಲ್ಲಿದ್ದವರಿಗೆ ಮೇನ್ಲಿ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಇರುತ್ತೆ. ಸೊ ಒಂದು ರೀತಿಯಾಗಿ ಈ ವಿಚಾರ ಸಿದ್ದು ಅತ್ಯಾಪ್ತರಿಗೆ ಬೇಸರದ ಸಂಗತಿ. ಸೊ ಎಷ್ಟೋ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಾರೆ. ಮತ್ತು ಎರಡನೇ ಸಂಪುಟ ರಚನೆಯಲ್ಲಿ ಸಿಗಬಹುದೇನೋ ಮಂತ್ರಿಗಿರಿ ಅಂತ ಹೇಳಿಬಿಟ್ಟು. ಬಟ್ ಸಿಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಡಿ.ಕೆ.ಶಿ ಬಣದವರು, ಡಿ.ಕೆ.ಶಿ ಅತ್ಯಾಪ್ತರು ಹೊಸ ಮುಖಗಳಿಗೆ ಮೇನ್ಲಿ ಆದ್ಯತೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್. ಈ ಒಂದು ವಿಚಾರ ಸಿದ್ದು ಅತ್ಯಾಪ್ತರಿಗೆ ಬೇಸರವನ್ನು ತರಿಸ್ತಾ ಇದೆ. ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಸಿದ್ದು ಆಪ್ತರು. ಸೊ ಮಂತ್ರಿಗಿರಿಗೋಸ್ಕರ ಸಂತೋಷ್ ಲಾಡ್ ಆಗಿರ್ಬೋದು, ಬಸವರಾಜ ರಾಯರೆಡ್ಡಿ ಆಗಿರ್ಬೋದು ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಸಂಪುಟ ರಚನೆ, ಎರಡನೇ ಸಂಪುಟ ರಚನೆಯಲ್ಲಿ ಡಿ.ಕೆ.ಶಿ ಅವರದೇ ಮೇಲುಗೈ. ಸಿದ್ದುದಾಗಲಿ ಹೈಕಮಾಂಡ್ದಾಗಲಿ ಇನ್ವಾಲ್ವ್ ಆಗೋದಿಲ್ಲ, ಫೈನಲೈಸ್ ಮಾಡ್ತಾರೆ ಅಷ್ಟೇನೇನೆ ಅನ್ನುವಂಥ ಮಾತುಗಳ ಚರ್ಚೆಗಳು ಕೇಳಿ ಬರ್ತಾ ಇದೆ. ಲೆಟ್ಸ್ ಸಿ ಏನಾಗತ್ತೆ ಅಂತ ಹೇಳಿಬಿಟ್ಟು. ಅಷ್ಟಿಲ್ದೇ ಡಿ.ಕೆ.ಶಿ ಮೊದಲನೇ ಸಂಪುಟ ರಚನೆಯಲ್ಲಿ ಅವಲ್ಲೇ ಹೇಳಿಬಿಟ್ಟಿದ್ದಾರೆ. ಯಾವಾಗ ರಾಮಲಿಂಗಾರೆಡ್ಡಿ ಅವರು ಬೇಸರವನ್ನು ಹೊರ ಹಾಕಿದ್ರು ಆ ಸಂದರ್ಭದಲ್ಲಿ. ಇನ್ನು ಸಿದ್ದು ಆಪ್ತರಿಗೆ ಯಾರಿಗೆಲ್ಲ ಶಾಕ್ ಎದುರಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಎಚ್.ಸಿ. ಮಹದೇವಪ್ಪ ಟಿ. ನರಸೀಪುರದಿಂದ, ಜಮೀರ್ ಅಹಮದ್ ಚಾಮರಾಜಪೇಟೆ,
ಸೊ ಸಿದ್ದು ಅತ್ಯಾಪ್ತ ಬಳಗದಲ್ಲಿದ್ದವರು ಸಂತೋಷ್ ಲಾಡ್ ಮತ್ತು ಬಸವರಾಜ ರಾಯರೆಡ್ಡಿ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಈ ಎರಡನೇ ಸಂಪುಟ ರಚನೆಯಲ್ಲಿ ಮಂತ್ರಿಗಿರಿ ಒಲ್ದಿಲ್ಲ ಅಂತ ಹೇಳಿದ್ರೆ ದೊಡ್ಡ ಶಾಕ್. ಕೆ.ಎನ್. ರಾಜಣ್ಣ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಸಿದ್ದು ಆಪ್ತ ಬಣದವರು ಅಂತ ಹೇಳ್ಬಿಟ್ಟು ಗುರುತಿಸಿಕೊಂಡಂಥವರು. ಸೊ ಇವರೆಲ್ಲರಿಗೂ ಕೂಡ ಬಿಗ್ ಶಾಕ್ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ.